ಮುಪ್ಪಿನ ಕಾಲದಲ್ಲಿ ಅಪ್ಪನಿಗೆ ಆಶ್ರಯ ಆಗ್ತಾನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಬೇರೊಬ್ಬನಿಗೆ ದಾಸನಾಗಿ ಈ ತರದ ಮೋಸ ಮಾಡ್ತಾನೆ ಅಂತ ಖಂಡಿತ ತಿಳ್ಕೊಂಡಿರಲಿಲ್ಲ. ಕರುಳನ್ನ ಕತ್ತರಿಸಿ ನೀವನಿಗೆ ಜನ್ಮ ಕೊಟ್ಟೆ. ಆದ್ರೆ ಅಪ್ಪನ ಕೊರಳನ್ನ ಸುತ್ತಿ ಬಲವಂತವಾಗಿ ಇವರೆಲ್ಲ ಎತ್ತದಕ್ಕೆ ಸಾರ್ಥಕ ಆಯ್ತು ಕೊನೆ. ನಮ್ಮ ಜನ್ಮ ಸಾರ್ಥಕವಾಯ್ತು. ಹೇಳ್ತಾ ಇದ್ದೆ ಅಲ್ವಾ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಹಾಗೆ ನೋಡ್ಕೊಳ್ತಾನೆ ಅಂತ. ಹೇಗಾದ ಅಂತ ನೋಡಿ ನನಗೆ ಈ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದಕ್ಕೆ ದುಃಖ ಆಗ್ತಿಲ್ಲ. ಈ ಹೆತ್ತಪ್ಪನಿಗೆ ಕಳ್ಳ ಅನ್ನೋ ಪ್ರಶಸ್ತಿ ಕೊಟ್ಟಲ್ವಾ, ಅದಕ್ಕೆ ಜೀವ ತಗಾಗ್ತಾ ಇದೆ. ತಂದೆ ತಾಯಿಯರ ಕೊರಗು ನಿಟ್ಟುಸಿರಿನ ಪ್ರತಿಫಲ ಅನುಭವಿಸ್ತಾರೆ. ಆದ್ರೆ ನನ್ನ ಮಗ ನೀನು, ನಿನಗೂ ಒಳ್ಳೇದೇ ಆಗ್ಲಿ. ಯಾಕೆಂದ್ರೆ ಅವಳು ಒಳ್ಳೆಯವಳು. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ. ಕಣ್ಣಿಗೆ ಕಾಣದ ಕೈಗಳ ಸೂತ್ರ ಆಡಿಸಿದಂತೆ ಆಡುವ ಪಾತ್ರ ನೋಡಲಿಯೋ ಎಲ್ಲ ವಿಚಿತ್ರ. ಎಲ್ಲವೂ ಇಲ್ಲಿ ನೆಪ ಮಾತ್ರ, ಎಲ್ಲವೂ ಇಲ್ಲಿ ನೆಪ ಮಾತ್ರ. ನಗುವಿನ ಅಳುವಿನ ಸಂಕೋಲೆ ನಡುವೆ ದೇವರ ಲೀಲೆ. ನಡುವೆ ದೇವರ ಲೀಲೆ. ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತು. ನಿನಗೀಗ ಹಾಲು ಕುಡಿದಷ್ಟು ಸಂತೋಷವಾಗಿರ್ಬೇಕಲ್ಲ, ಹಾಲು ಕುಡಿದಷ್ಟು ಸಂತೋಷವಾಗಿರ್ಬೇಕು. ನನ್ನ ಗಂಡ ನನಗೆ ಮಕ್ಕಳಾಗ್ಲಿಲ್ಲ ಅಂತ ಅದೆಷ್ಟೊಂದು ಪರಿತಾಪಿಸ್ತಾ ಇದ್ರು. ಅಂಥದ್ರಲ್ಲಿ ಆಸೆ ಪಟ್ಟು ಎಂತ ಒಬ್ಬ ಮಗ ಇದ್ದ ನೀಚ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಸುಳ್ಳಿನ ಅಪವಾದವನ್ನು ಹೊರಿಸಿ ಅವರನ್ನ ಜೈಲಿಗಟ್ಟಿದೆಯಲ್ಲ. ನಿನ್ನ ಹೆತ್ತ ತಂದೆಯ ಎದೆ ಒಡೆದ ಚೋರಾಗುತ್ತೆ ಅನ್ನೋ ಅರಿವು ಕೂಡ ನಿನಗಿರ್ಲಿಲ್ವೇನೋ, ನಿನಗಿರ್ಲಿಲ್ಲ. ಅಂತ ಬರಡಾದ ಭೂಮಿಯಲ್ಲಿ ದುಡಿದು ಪ್ರಾಣವನ್ನೇ ಮರೆತಿದ್ದು ನನಗಿರೋ ಒಬ್ಬ ಮಗ ದೊಡ್ಡ ವಿದ್ಯಾವಂತನಾಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಅವರನ್ನ ನೆನೆದು ಓದಿಸಿದ್ದಕ್ಕೆ ಅವರಿಗೆ ನೀರು ಕೊಟ್ಟಿರೋ ಪ್ರತಿಫಲನೇನೋ ಇದು. ಹೌದೇನೋ? ಏನ್ ಮಾತಾಡ್ತಿದ್ಯಾ ನೀನು? ನೀನು ಗಂಡ ಮಾಡಿದ ತಪ್ಪಿಗೋಸ್ಕರ ಅವನು ಅರೆಸ್ಟ್ ಆಗಿರುವನು.
ಆಗಿರುವ ದೇವಸ್ಥಾನವರ ಒಡವೆಯನ್ನು ತಂದಿರುವುದನ್ನ ಕಣ್ಣಾರೆ ಕಂಡಿದ್ದನ್ನು ಹೇಳಿದ್ದನ್ನು ಬಿಟ್ಟು ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನು ಮಾಡಕ್ಕಾಗಲ್ಲ, ಅದು ನಿನ್ ಪ್ರಾಬ್ಲಮ್. ನಿನ್ನ ಹೆತ್ತಾಗ ನಾನು ಅಂದ್ಕೊಂಡಿದ್ದೆ ನೀನು ಶಿವಶರಣರ ಮಠದಲ್ಲಿ ಸಾಕಿದ ಗಿಳಿಯಾಗಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಹಸಿ ಮಾಂಸವನ್ನ ಕುಕ್ಕಿ ತಿನ್ನುವ ರಣ ಯಾಕೋ ಹೇಗ್ ಮಾಡಿದೆ? ಅಮೃತ ಉಳಿಸುವ ಪಾತ್ರೆಯಲ್ಲಿ ವಿಷ ಬೆರೆಸಿಬಿಟ್ಟೆಲ್ಲೋ, ವಿಷ ನನ್ನಿ ಹೊಟ್ಟೆಯಲ್ಲಿ ತಿನ್ನಲ್ಲ, ನಿನ್ನ ಪಾಪಿಗೆ ಜನ್ಮ ಕೊಡೋದಕ್ಕಿಂತ